ಹಾಸನ ಜಿಲ್ಲೆಯ ಹೆರಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿಹರಪುರ ಗಾಂಧಿನಗರ ಪ್ರದೇಶದಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ತೀವ್ರ ಜಲಕ್ಷಾಮ ತಲೆದೋರಿದೆ. ಕಳೆದ 1 ತಿಂಗಳಿನಿಂದ ಮನೆಗಳಿಗೆ ಸರಬರಾಜಾಗುತ್ತಿದ್ದ ಕುಡಿಯುವ ನೀರಿನ ನಳಗಳು ಸಂಪೂರ್ಣ ಬಂದ್ ಆಗಿದ್ದು, ನಿವಾಸಿಗಳು ಹನಿ ನೀರಿಗೂ ಪರದಾಡುವಂತಾಗಿದೆ. ಮಹಿಳೆಯರು ಬೆಳಗಿನ ಜಾವದಿಂದಲೇ ಬಾವಿ ಮತ್ತು ಖಾಸಗಿ ಬೋರ್ವೆಲ್ಗಳ ಬಳಿ ಸಾಲಿನಲ್ಲಿ ನಿಂತು ನೀರು ತಂದುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಲಾ ಮಕ್ಕಳಿಗೂ ನೀರಿನ ಕೊರತೆಯಿಂದ ತೊಂದರೆ ಉಂಟಾಗುತ್ತದೆ ಎಂದು ಪೋಷಕರು ಅಳಲು ತೋಡಿಕೊಂಡಿದ್ದಾರೆ. ದಯವಿಟ್ಟು ನಮ್ಮ ಇದಕ್ಕೆ ಗಮನ ತಗೊಳ್ಳಿ, ಇಲ್ಲ ಅಂದ್ರೆ ನಾವು ಬೇರೆ ಮಟ್ಟಕ್ಕೆ ಹೋಗ್ಬೇಕಾಗುತ್ತೆ. ಶುದ್ಧ ನೀರು ಕೂಡ ನಮಗೆ ಕುಡಿಯಕ್ಕೆ ಏನು ಕೇಳಲ್ಲ ನಾವು. ನೀರು ಬೇಕು ಅಂದ್ರೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನೀರು ಬೇಕು. ಬೇಕೇ ಬೇಕು, ಬೇಕೇ ಬೇಕು. ನಮಗೆ ಕುಡಿಯೋ ನೀರು ಅದೊಂದು ವ್ಯವಸ್ಥೆ ಮಾಡ್ಕೊಡಿ, ಶುದ್ಧ ನೀರು ಕುಡಿಯೋದಕ್ಕೂ ವ್ಯವಸ್ಥೆ ಮಾಡ್ಕೊಡಿ. ದಯವಿಟ್ಟು ನಾನು ಕೇಳ್ಕೊಂತ ಇದ್ದೀವಿ. ದಯವಿಟ್ಟು ನಿಮ್ಮ ಗಮನಕ್ಕೆ ತಗೊಂಡು ನಮಗೆ ಕುಡಿಯೋ ನೀರಿಂದ ವ್ಯವಸ್ಥೆ ಮಾಡ್ಕೊಡಿ. ಕೊಡ್ಲೇಬೇಕು, ಇಲ್ಲ ಅಂದ್ರೆ ನಾವು ಎಲ್ಲಿಗೆ ಬೇಕಾದ್ರೂ ಹೋಗಿ ನಿಲ್ತೀವಿ. ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂದು ಧರಣಿ ಮಾಡ್ತೀವಿ. ಅಲ್ಲಿವರೆಗೂ ಅವಕಾಶ ಮಾಡಿಕೊಡ್ಬೇಡಿ. ದಯವಿಟ್ಟು ಬಂದು ನಮಗೆ ನೀರಿನ ವ್ಯವಸ್ಥೆ ಒಂದು ಸಪ್ಲೈ ಮಾಡಿಕೊಡಿ. ಸಾಕು, ಅಚ್ಚುಕಟ್ಟ ನೀರು ಕೊಡಿ, ನಮಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡಿಕೊಡಿ. ಏನು ಕೇಳ್ತಾ ಇಲ್ಲ, ನಾವು ನೀರು ಕೇಳ್ತಾ ಇರೋದು. ನಾವು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲ್ ಜೀವನ್ ಮಿಷನ್ ಜೆಜೆಎಂ ಅಡಿಯಲ್ಲಿ ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ಭರವಸೆ ನೀಡಲಾಗಿತ್ತು. ಆದರೆ ಹರಿಹರಪುರದ ಗಾಂಧಿನಗರದಲ್ಲಿ ಯೋಜನೆ ಸರಿಯಾಗಿ ಜಾರಿಯಾಗಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ಕೆಲ ಮನೆಗಳ ನಲ್ಲಿಗಳಲ್ಲಿ ಕೆಂಪು ಮಿಶ್ರಿತ ಕಲುಷಿತ ನೀರು ಬರುತ್ತಿರುವುದು ಆತಂಕ ಹೆಚ್ಚಿಸಿದೆ. ಇದು ಕುಡಿಯುವ ನೀರಾ, ಆರೋಗ್ಯ ಹಾಳು ಮಾಡುವ ನೀರಾ ಎಂದು ಸ್ಥಳೀಯರು ಪ್ರಶ್ನಿಸುತ್ತಿದ್ದಾರೆ. ಈ ನೀರು ಬಿಡ್ತಾ ಇದ್ದಾರೆ ಜೆಜೆಎಂನಿಂದ. ಅಧಿಕಾರಿಗಳು ಬೇಕಾದ್ರೆ ಬಂದು ಚೆಕ್ ಮಾಡಲೇಬೇಕಾದ್ರೆ ನೀರು ಕುಡಿಯೋಕೆ ಯೋಗ ಇದೆಯಾ ಇಲ್ವ ಅಂತ ಚೆಕ್ ಮಾಡಲಿ. ಇದು ಕುಡಿದು ನೀರು ಮನೆಯಲ್ಲೆಲ್ಲ ಹೆಂಗಸರು ಮಕ್ಕಳೆಲ್ಲ ಹುಷಾರಿಲ್ಲದ ಮಲಗ್ತಾರೆ. ದೊಡ್ಡವರು ಚಿಕ್ಕವರನ್ನೆಲ್ಲ ಮಲಗ್ತಾ ಇದ್ದಾರೆ. ಬಾಣ್ತಿನಿದ್ದಾರೆ, ಊರಲ್ಲಿ ಸಣ್ಣ ಮಕ್ಕಳಿದ್ದಾರೆ. ನಮಗೆ ಅಲ್ಲಿ ಬೋರಲ್ಲಿ ನೀರಿಂದ ಕೊಡ್ತಾಯಿದ್ರು, ಆ ನೀರು ಬಿಡ್ತಾ ಇಲ್ಲ. ಇಲ್ಲಿ ಜೆಜೆಎಂನಿಂದ ಅಂತ ಬಿಟ್ಟು ಕುಡಿಯೋ ನೀರು ಅಂತ ಕೊಡ್ತಾ ಇದ್ದಾರೆ. ಗಲೀಜು, ಕುಡಿಯೋಕ್ಕಾಗ್ತಾಯಿಲ್ಲ. ವಿಪರೀತ ಗಲೀಜಿದೆ ನೀರು. ಬಂದು ಅಧಿಕಾರಿಗಳು ಬಂದು ಚೆಕ್ ಮಾಡಲಿ, ನೀರಿದ್ದ ಕುಡಿಯೋಕೆ ಯೋಗ್ಯ ಇದೆ ಅದನ್ನು ಕುಡಿತೀವಿ, ಇಲ್ಲ ಅದೊಂದು ಕುಡಿದು ಒಂದು ತೋರಿಸ್ಲಿ ಚೆನ್ನಾಗಿದೆ ಅಂತ ಬಿಟ್ಟು. ಈ ನೀರು ಕುಡಿದು ನಾವು ಪ್ರಾಣ ಕಳ್ಕೊಳ್ಳೋಣ. ಹಾಸ್ಪಿಟ್ಲಿಗೆ ಎಷ್ಟು ಹಾಸ್ಪಿಟ್ಲಿಗೆ ದುಡ್ಡು ಕಟ್ಕೊಳ್ಳೋಣ. ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು. ಈಗ ನಾವು ಕುಡಿಯೋಣ, ಇದು ಹಾಸ್ಪಿಟ್ಲಿಗೆ ದುಡ್ಡು ಕಟ್ಕೊಂಡು ಕೂಲಿ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟೋಣ. ಬಂದು ನೋಡಿ, ಒಂದ್ಸಲ ಚೆಕ್ ಮಾಡಿ, ನಿಮಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡಿಕೊಡಿ. ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಶಾಶ್ವತ ಪರಿಹಾರ ಕಂಡುಬಂದಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಟ್ಯಾಂಕರ್ ಮೂಲಕ ತಾತ್ಕಾಲಿಕವಾಗಿ ನೀರು ಪೂರೈಸಿದರೂ ಅದು ಸಾಕಾಗುತ್ತಿಲ್ಲ. ಹೀಗಾಗಿ ಜನರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ತಕ್ಷಣ ಶುದ್ಧ ನೀರು ಪೂರೈಸದಿದ್ರೆ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಬೇಡ, ನಮಗೆ ಕುಡಿಯೋ ನೀರು ಬೇಕು, ಅಗತ್ಯವಾಗಿ ನೀರು ಬೇಕು. ನೀರಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಸಣ್ಣವೆಲ್ಲ ಹುಷಾರಿಲ್ಲದೆ ಮಲಗಿದ್ದಾರೆ, ದೊಡ್ಡರು ಹುಷಾರಿಲ್ಲದೆ ಮಲಗಿದ್ದಾರೆ. ನಾವು ಏನು ಮಾಡಬೇಕು? ಇಂಥ ಗಲೀಜ್ ನೀರೆಲ್ಲ ಕುಡಿದು ನಾವು ಪ್ರಾಣ ಕಳ್ಕೊಳ್ಳೋಣ? ನೀರು ಕೊಡಿ ನಮಗೆ. ನಾವು ಇನ್ನೇನು ಕೇಳ್ತಾ ಇಲ್ಲ, ನಮಗೆ ನೀರು ಕೊಡಿ. ನಾವು ಮನುಷ್ಯ ಬದುಕಬೇಕು ಅಂದ್ರೆ ನೀರಿಂದನೇ ಬದುಕಬೇಕು. ನೀರು ಬಿಟ್ಟರೆ ಬೇರೆ ಏನು ಬೇಡ. ಬೇಕಾದ್ರೆ ಒಂದಿನ ಅನ್ನ ಇಲ್ದಂಗೆ ಇರ್ಬೋದು, ನಾವು ನೀರಿಲ್ದಂಗೆ ಇರೋಕ್ಕಾಗಲ್ಲ. ದಯವಿಟ್ಟು ನಮಗೆ ನೀರು ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಸಮಸ್ಯೆ ಗಂಭೀರವಾಗುವ ಮುನ್ನವೇ ಸಂಬಂಧಪಟ್ಟ ಇಲಾಖೆ ತುರ್ತು ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಒತ್ತಾಯವಾಗಿದೆ.